ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಇವತ್ತು ತುಂಬ ಸ್ಯಾಡ್ ನ್ಯೂಸ್ ಆ್ಯಂಡ್ ಕೆಲವರಿಗೆ ಗುಡ್ ನ್ಯೂಸ್ ಇರ್ಬೋದು. ಬಟ್ ನನಗಂತೂ ತುಂಬ ಅಂದರೆ ತುಂಬಾ ಸ್ಯಾಡ್ ನ್ಯೂಸ್. ನನಗೆ ಅಂತಲ್ಲ, ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬರಿಗೂ ಇದು ಸ್ಯಾಡ್ ನ್ಯೂಸ್ ಆಗಿರುತ್ತೆ. ಇಷ್ಟೇ ಫ್ಯಾನ್ಸ್ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಆದರೆ ಸ್ಯಾಡ್ ನ್ಯೂಸ್. ಯಾಕೆಂದರೆ ಇದು ಈ ದಿನಗಳು ಕಳೆದೋಗಿ ತುಂಬ ದಿನ ಆಗಿದೆ. ಬಟ್ ಸ್ವಲ್ಪ ಲೇಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಏನಪ್ಪ ವಿಷಯ ಅಂತಂದರೆ, RCB 18 ವರ್ಷ ಆದಮೇಲೆ ಟ್ರೋಫಿನ ಗೆದ್ದಿದೆ. ಅದಕ್ಕೆ ಅವರಿಗೆಲ್ರಿಗೂ ಕಾಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ರಿಗೂ ಒಳ್ಳೆಯದಾಗಲಿ. ಹಾಗೆ RCB 18 ವರ್ಷ ಆದಮೇಲೆ ಟ್ರೋಫಿ ಗೆದ್ದಿದ್ರೂ ಕೂಡ ನಾವು ಜನಗಳು ಅವ್ರನ್ನ ಸಪೋರ್ಟ್ ಮಾಡ್ತೀವಿ, ನಿಜ ಇಲ್ಲ ಅಂತ ನಾನು ಹೇಳಲ್ಲ. ಇವಾಗ ನನ್ನನ್ನೇ ಆದರೂ ಅಷ್ಟೇ ಒಬ್ಬರು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಮನಸ್ಸಲ್ಲಿ ಇರಬೇಕಷ್ಟೇ. ಅವ್ರಿಗೆ ಅವ್ರ ಮೇಲಿರೋ ಅಭಿಮಾನ ನಮ್ಮ ಮನಸ್ಸಲ್ಲಿದ್ದರೆ ಸಾಕು. ಇವಾಗ ನಾವು ದೇವ್ರನ್ನ ಅಭಿಮಾನದಿಂದ ನೋಡಿದ್ರು ಕೂಡ ಹಾಗೇನೆ, ದೇವರ ಭಕ್ತಿ ಯಾವತ್ತೂ ನನ್ನ ಮನಸ್ಸಲ್ಲೇ ಇರಬೇಕು. ಅದನ್ನು ತೋರ್ಪಡಿಕೆ ಮಾಡಿಕೊಂಡ್ರೆ ಅದು ಭಕ್ತಿ ಆಗಲ್ಲ. ಅಥವಾ ನಾನು ಅಭಿಮಾನಿಯಾಗಿ ಒಬ್ಬ ವ್ಯಕ್ತಿಗೆ ಅದನ್ನು ತೋರ್ಪಡಿಸ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ನನ್ನ ಮನಸ್ಸಲ್ಲಿದ್ದರೆ ಅದರಷ್ಟು ಒಳ್ಳೇದಿನ ಯಾವುದೂ ಇಲ್ಲ ಅಲ್ವಾ? ಹಾಗೇನೆ ಇವಾಗ RCB ಅವರು ಗೆದ್ದಿದ್ದಾರೆ ಅಂದ ಮಾತ್ರಕ್ಕೆ ಅವರು ಬೆಂಗಳೂರಿಗೆ ಬಂದಾಗ ನಾವು ಜನಗಳು ಎಷ್ಟೇ ಅವರು ಎಂಥದ್ದೇ ಸ್ಟಾರ್ಸ್ಗಳಾಗಿರಲಿ, ಏನೇ ಪ್ಲೇಯರ್ಸ್ಗಳಾಗಿರಲಿ, ಆದರೆ ನಾವು ಜನಗಳು ಮಾಡೋ ತಪ್ಪಿದೆಯಲ್ಲ, ಅವ್ರ ಹಿಂದೆ ಓಡಿ ಹೋಗ್ತೀವಲ್ಲ, ಅದು ನಿಜವಾಗ್ಲೂ ಆ ಕೆಲಸನ ನಾವು ಮಾಡಬಾರ್ದು. ಸರಿ ಆಯಿತು, ಅಷ್ಟೆಲ್ಲ ಜನ ಸೇರಿದ್ರಲ್ವಾ, ಜನಗಳಿಗೆಲ್ರಿಗೂ ಒಂದು ಕ್ವಶನ್ ಕೇಳೋದಕ್ಕೆ ಇಷ್ಟಪಡ್ತೀನಿ. ಈ 2025ನೇ ಇಸ್ವಿನಲ್ಲಿ ಬರೀ 4 ತಿಂಗಳಿಂದ, ಕೇವಲ 4 ತಿಂಗಳಿಂದ 975 ಜನಕ್ಕೂ ಹೆಚ್ಚಿನ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ. ಇದನ್ನು ಕೇಳೋದಕ್ಕೆ ಒಬ್ಬ ವ್ಯಕ್ತಿಯಾದರೂ ಆಚೆ ಬಂದಿದ್ದೀರಾ? ಆ ಥರ ಯಾವತ್ತಾದರೂ ಒಂದಿನ ಸೇರಿದ್ದೀರಾ? RCB ಗೆದ್ದಿರೋದಕ್ಕೆ ಸೇರಿದ್ರಲ್ಲ ಎಷ್ಟೋ ಲಕ್ಷಗಟ್ಟಲೆ ಜನಗಳು, ಆ ಥರ ಸೇರಿದ್ದೀರಾ ಜನಗಳು? ಆ ವಿಧಾನಸೌಧದ ಹತ್ರ ಎಷ್ಟು ಜನ ಸೇರಿದ್ರಿ, ಸ್ಟೇಡಿಯಂ ಹತ್ರ ಎಷ್ಟು ಜನ ಸೇರಿದ್ರಿ, ಅಷ್ಟು ಜನ ಯಾವತ್ತಾದರೂ ಒಂದು ಹೆಣ್ಣಿಗೆ ಅತ್ಯಾಚಾರ ಆದಾಗ ಬಂದಿದ್ದೀರಾ ನೀವು? ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳ್ಳಿ. ನಾವು ಭಾರತ ದೇಶದಲ್ಲಿ ಇದ್ಕೊಂಡು ನಮ್ಮ ತಾಯಿನೂ ಕೂಡ ಒಂದು ಹೆಣ್ಣಾಗಿ, ನಾವಿರೋ ಭೂಮಿ ತಾಯಿ ಕೂಡ ಒಂದು ಹೆಣ್ಣು, ನಮ್ಮನ್ನು ಹೆತ್ತಿರೋರು ಕೂಡ ಒಂದು ಹೆಣ್ಣು. ಅಂಥದ್ರಲ್ಲಿ ಆ ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಯಾರೂ ಆಚೆ ಬರ್ತಾ ಇಲ್ಲ. ಅದೇ ಯಾರೋ ಟ್ರೋಫಿ ಗೆದ್ದಿರೋದಕ್ಕೆ ನೀವು ಹೋಗೋ ಅವಶ್ಯಕತೆ ಇತ್ತಾ? ಜನಗಳೇ ಮಾಡಿರೋ ತಪ್ಪಿಂದ ಜನಗಳು ಸತ್ತಿರೋದು ಇವತ್ತು. ಯಾರದ್ದು ತಪ್ಪಿಲ್ಲ ಇಲ್ಲಿ. ಪಾಪ RCB ಅವ್ರದ್ದು ತಪ್ಪಿಲ್ಲ, ಅವರಿಗೆಲ್ಲ ಶಿಕ್ಷೆ ಆಗ್ತಾ ಇದೆ ಇವಾಗ. ಅದ್ರ ಜೊತೆಗೆ ಮಕ್ಳುಗಳನ್ನ ಕಳ್ಕೊಂಡವರು, ಆ ಪೇರೆಂಟ್ಸಿಗೆ ಎಷ್ಟು ಶಿಕ್ಷೆ ಅನುಭವಿಸ್ಬೇಕು ನೋಡಿ. ಆ ನೋವು ಇದೆಯಲ್ಲ, ಅದು ಎಂಥವ್ರಿಗೂ ಬೇಡ ಗೊತ್ತಾ? ಕಳ್ಕೊಂಡವ್ರಿಗೆ ಮಾತ್ರ ಆ ನೋವು ಗೊತ್ತಿರುತ್ತೆ. ಆ ನೋವು ಹೇಗಿರುತ್ತೆ ಅನ್ನೋದು ನಿಜವಾಗ್ಲೂ. ಅಪ್ಪ ಅಮ್ಮನ ಕಳ್ಕೊಂಡಿರೋ ಮಕ್ಳಿಗೆ ಗೊತ್ತಿರುತ್ತೆ ಆ ನೋವು ಹೇಗಿರುತ್ತೆ ಅಂತ. ಮಕ್ಕಳನ್ನ ಕಳ್ಕೊಂಡಿರೋ ಅಪ್ಪ ಅಮ್ಮಂಗೆ ಗೊತ್ತಿರುತ್ತೆ ಆ ನೋವು ಹೇಗಿರುತ್ತೆ ಅಂತ. ನನಗೆ ಆ ಅನುಭವ ಆಗಿದೆ, ಹಾಗಾಗಿ ನಾನು ಮಾತಾಡ್ತಾ ಇದ್ದೀನಿ. ಹಾಗೆ ಒಂದು ಹೆಣ್ಣಿಗೆ ಅತ್ಯಾಚಾರ ಆದಾಗ ಅಥವಾ ಕನ್ನಡದ ಬಗ್ಗೆ ಯಾರಾದರೂ ಒಂದು ಮಾತಾಡಿದಾಗ ಯಾರಾದರೂ ಪ್ರತಿಭಟನೆ ಮಾಡಿದ್ದೀರಾ? ಅಷ್ಟು ಜನ ಸೇರಿದ್ದೀರಾ? ಅದಕ್ಕೆಲ್ಲ ಯಾರಿಗೂ ಪುರ್ಸೋತೇ ಇಲ್ಲ ನಮ್ಮ ಜನಗಳಿಗೆ. ಯಾರೋ ಗೆದ್ದು ಟ್ರೋಫಿ ಗೆದ್ದಿರೋದಕ್ಕೆ ಅವ್ರನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ಜನಗಳು ಸೇರಿದ್ದಾರೆ ನೋಡಿ. ಏನು ದುರ್ವಿಧಿ ಅಲ್ವಾ? 11 ಜನನ ಕಳ್ಕೊಂಡ್ವಲ್ಲ ನಾವು. ಒಂದು ಮನುಷ್ಯನ ವ್ಯಾಲ್ಯೂ ಗೊತ್ತಿದೆಯಾ? ಅವ್ರು 25 ಲಕ್ಷ ಅಲ್ಲ, 25 ಕೋಟಿ ಕೊಟ್ಟರು ಕೂಡ ಆ ಜೀವನ ವಾಪಸ್ ತರೋದಕ್ಕಾಗಲ್ಲ. ಇವಾಗ ತರೋದಕ್ಕಾಗತ್ತಾ? ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳ್ಳಿ. ನಮ್ಮ ಅಭಿಮಾನ ಎಷ್ಟಿರಬೇಕು ಅನ್ನೋದನ್ನು ನಿಮ್ಮನ್ನು ನೀವೇ ಕ್ವಶನ್ ಮಾಡ್ಕೊಳ್ಳಿ. ಅದೇ ಒಂದು ಅಷ್ಟು ಜನ ದೇವಸ್ಥಾನಗಳಿಗೆ ಹೋಗ್ತೀರಾ, ದೇವರನ್ನ ನಂಬ್ತೀರಾ ನೀವು? ಯಾರೋ ಮನುಷ್ಯನ ನಂಬಿ ಮನುಷ್ಯನ ಹಿಂದೆ ಹೋಗ್ತಿರಲ್ಲ. ನಿಜವಾಗ್ಲೂ ಇದು ನೀವುಗಳು ಮಾಡುವಂಥ ತಪ್ಪು, ನಿಜವಾಗ್ಲೂ ತಪ್ಪು ಇದು. ಅಭಿಮಾನ ಇರಲಿ, ಇಲ್ಲ ಅಂತ ಹೇಳ್ತಾ ಇಲ್ಲ. RCB ಫ್ಯಾನ್ಸ್ ಆದವರು ಪ್ರತಿಯೊಬ್ಬರಿಗೂ ಅಭಿಮಾನ ಇರಬೇಕು, ಇಲ್ಲ ಅಂತಿಲ್ಲ. ಆದರೆ ಎಷ್ಟಿರಬೇಕೋ ಅಷ್ಟೇ ಇರಬೇಕು. ಅದಕ್ಕೊಂದು ಲಿಮಿಟೇಷನ್ ಅನ್ನೋದು ಇರುತ್ತೆ ಅಲ್ವಾ? ನೀವೇ ಯೋಚನೆ ಮಾಡಿ. ಅದೇ ಒಂದು ಕಾವೇರಿ ಗಲಾಟೆ ಆದಾಗ ಯಾರಾದರೂ ಬರ್ತಾರಾ ಆಚೆ? ಇಲ್ಲ. ಹೆಣ್ಣಿಗೆ ಅತ್ಯಾಚಾರ ಆದಾಗ ಬರ್ತಾರಾ? ಇಲ್ಲ. ಕನ್ನಡದ ಬಗ್ಗೆ ಯಾರಾದರೂ ಮಾತಾಡಿದಾಗ ಪ್ರತಿಭಟನೆ ಮಾಡ್ತಾರಾ, ಹೋರಾಟ ಮಾಡ್ತಾರಾ? ಇಲ್ಲ.
ಅದೇ ಯಾರೋ ಗೆದ್ದಿರೋದಕ್ಕೆ. ಅದರಿಂದ ನಿಮಗೆ ಏನು ಅಂದರೆ ಏನೂ ಯೂಸ್ ಇಲ್ಲ. RCB ಗೆದ್ದರೂ ಇಲ್ಲ ಅಥವಾ ಯಾವುದೇ ಟೀಮ್ ವಿನ್ ಆದ್ರೂ ನಿಮಗೇನು ಯೂಸ್ ಇಲ್ಲ. ಹೇಳ್ತಾ ಇದ್ದೀನಲ್ಲ, ಎಷ್ಟು ಅಭಿಮಾನ ಇರಬೇಕೋ ಅಷ್ಟೇ ಅಭಿಮಾನ ಇರಬೇಕು. ನಾನಾದ್ರೂ ಅಷ್ಟೇ. ಇವಾಗ ನಾನು ಯಾರೋ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಮೇಲೆ ಅಭಿಮಾನ ಇಡೋ ಬದಲು ನನ್ನ ಫ್ಯಾಮಿಲಿ ಮೇಲೆ ಆ ಅಭಿಮಾನ ಇರಲಿ, ನನ್ನ ಫ್ಯಾಮಿಲಿನ ಅಷ್ಟೇ ಕೇರ್ ಮಾಡಲಿ, ನನ್ನ ಫ್ಯಾಮಿಲಿ ಹಿಂದೆ ನಾನು ಹೋಗಲಿ, ಬೇಡ ಅಂತ ಯಾರೂ ಹೇಳಲ್ಲ. ಯಾಕೆಂದರೆ ನಾಳೆ ಏನೇ ಒಂದಾದ್ರೂ ಅವರೇ ನೋಡೋದು. ಟ್ರೋಫಿ ತೊಗೊಂಡವರು ಬಂದು ನೋಡಲ್ಲ, ಟ್ರೋಫಿ ತೊಗೊಳ್ದೇ ಇರೋರು ಯಾರೂ ಬಂದು ನೋಡಲ್ಲ, ಹೊರಗಿನವ್ರು ಯಾರೂ ಆಗಲ್ಲ. ದುಡ್ಡಿದ್ರೆ ಅಷ್ಟೇ ದುನಿಯಾ. ದುಡ್ಡಿಲ್ಲ ಅಂದರೆ ಏನೂ ಇಲ್ಲ ಇವತ್ತಿನ ಜಗತ್ತಲ್ಲಿ ಗೊತ್ತಾ. ಫ್ಯಾಮಿಲಿ ಒಂದು ಬಿಟ್ಟು ನಿಮಗೆ ಯಾರೂ ಕೂಡ ಸಪೋರ್ಟ್ ಮಾಡಲ್ಲ. ಅದನ್ನು ದಯವಿಟ್ಟು ನೆನಪಲ್ಲಿಟ್ಕೊಳ್ಳಿ. ಅಪ್ಪ ಅಮ್ಮ ಯಾವತ್ತೂ ಮಕ್ಕಳನ್ನಂತೂ ಬಿಡಲ್ಲ, ಅದಂತೂ ಸತ್ಯ. ಮಕ್ಕಳು ಅಪ್ಪ ಅಮ್ಮನ ಸಾಕಾಗದೆ ಬಿಟ್ಟರು ಕೂಡ ಅಪ್ಪ ಅಮ್ಮ ಮಾತ್ರ ಯಾವತ್ತೂ ಮಕ್ಕಳನ್ನು ಬಿಡಲ್ಲ. ಯಾಕೆಂದರೆ ಹೆತ್ತಿರೋ ಕರಳು ಖಂಡಿತವಾಗ್ಲೂ ಬಿಟ್ಕೊಡೋಕ್ಕೆ ತಯಾರಿರಲ್ಲ ಅವರು. ಅದನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ. ಇಷ್ಟು ಜನ 11 ಜನ ಸತ್ತಿದ್ದೀರಾ ಅಂದರೆ 11 ಜನ ನಿಜವಾಗ್ಲೂ ಒಂದೊಂದು ಜೀವದ ವ್ಯಾಲ್ಯೂ ತುಂಬ ಮುಖ್ಯ ಇವತ್ತಿನ ದಿನದಲ್ಲಿ ಗೊತ್ತಾ. ಮನುಷ್ಯನ ಜೀವನ ನೀರಿನ ಮೇಲಿನ ಗುಳ್ಳ ಇದ್ದ ಹಾಗೆ. ಅಂಥದ್ರಲ್ಲಿ ಆ ಜೀವನ ನಾವು ಯಾವ ಥರ ಉಳಿಸ್ಕೋಬೇಕು ಅನ್ನೋದನ್ನು ನೋಡಬೇಕು. ಅವರ IAS ಅಷ್ಟೇ ಬರೆದಿತ್ತು, ಅದೆಲ್ಲ ಸೆಕೆಂಡ್ರಿ. ಬಟ್ ಹೋಗೋವಂಥ ಅವಶ್ಯಕತೆ ಏನಿತ್ತು? ಏನಕ್ಕೆ ಹೋಗಬೇಕಿತ್ತು? ನೋಡಿ, ನೀವೇ ಯೋಚನೆ ಮಾಡಿ ಗೈಸ್, ಯಾವ ಥರ ಇರುತ್ತೆ ಸಿಚುವೇಶನ್ ಅನ್ನೋದು. ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಬಂದು 4 ಜನ ಕೇಳಬೇಕು, ಯಾಕೆ ಈ ಥರ ಆಗಿದೆ, ಯಾರು ಮಾಡಿರೋದು, ಅದ್ರ ಬಗ್ಗೆ ಪ್ರತಿಭಟನೆ ಮಾಡಿ. ನಿಜವಾಗ್ಲೂ ನಿಮ್ಮನ್ನು ಹೆಮ್ಮೆ ಪಡ್ತಾರೆ. ಅಪ್ಪ ಅಮ್ಮನೇ ಆದರೂ ಕೂಡ ತನ್ನ ಮಗ ಅಥವಾ ತನ್ನ ಮಗಳು ಅದರಲ್ಲಿ ಪ್ರತಿಭಟನೆ ಮಾಡ್ತಿದ್ದಾಳೆ ಅಂದಾಗ ಅಪ್ಪ ಅಮ್ಮ ಅವ್ರನ್ನ ನಿಜವಾಗ್ಲೂ ಹೊಗಳ್ತಾರೆ. ಯಾಕೆ ಅಂದರೆ ಒಂದು ಹೆಣ್ಣಿಗೆ ಈ ಥರ ಅನ್ಯಾಯ ಆಗಿದೆ, ಅದಕ್ಕೆ ನನ್ನ ಮಕ್ಕಳು ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನಾಗಿದೆ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ಖುಷಿ ಪಡ್ತಾರೆ ನಿಜವಾಗ್ಲೂ. ನೀವೇ ಯೋಚನೆ ಮಾಡಿ, 4 ತಿಂಗಳಲ್ಲಿ 975 ಜನಕ್ಕೂ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಿದೆ ನಮ್ಮ ಇಂಡಿಯಾದಲ್ಲಿ ಗೊತ್ತಾ. ಯಾವ ಥರ ನಡೀತಾ ಇದೆ ಪ್ರಪಂಚ ನನಗಂತೂ ಗೊತ್ತಿಲ್ಲ. ಹೆಣ್ಣು ಮಕ್ಕಳು ಎಷ್ಟು ಸೇಫ್ ಆಗಿರೋದು, ಹೇಗಿರೋದು, ನೆಕ್ಸ್ಟ್ ನಮ್ಮ ಮಕ್ಕಳುಗಳನ್ನ ನಾವು ಯಾವ ಥರ ನೋಡ್ಕೊಳ್ಳೋದು ಅಂತ ಎಲ್ರಿಗೂ ಚಿಂತೆ ಬಂದಿರುತ್ತೆ. ಇವಾಗ ಹೆಣ್ಣು ಮಕ್ಕಳು ಹೆತ್ತಿರೋರಿಗಂತೂ ನಿಜವಾಗ್ಲೂ ಟೆನ್ಷನ್ ಆಗಿರುತ್ತೆ, ಅವ್ರನ್ನ ಯಾವ ಥರ ಸೇಫ್ ಮಾಡಬೇಕು ಅನ್ನೋದು. ಯಾಕೆಂದರೆ ಎಲ್ಲೂ ಸೇಫ್ ಇಲ್ಲ ಪ್ರಪಂಚದಲ್ಲಿ, ಎಲ್ಲೂ ಸೇಫ್ ಇಲ್ಲ. IAS ಮುಗ್ದಿದ್ರೆ ಖಂಡಿತವಾಗ್ಲೂ ಹೋಗೇ ಹೋಗ್ತಾರೆ. ಅವ್ರ ಮನೆ ಒಳಗೆ ಕುತ್ಕೊಂಡಿದ್ರು ಕೂಡ ಅವ್ರಿಗೆ ಸಾವು ಬಂದೇ ಬರುತ್ತೆ. ಇವಾಗ ನನ್ನ IAS ಮುಗ್ದಿದೆ ಅಂದರೆ ನಾನು ಕುತ್ತಲ್ಲೇ ನಾನು ಹೋದ್ರೂ ಹೋಗ್ಬೋದು, ಇವತ್ತು ಮರದೋಳು ನಾಳೆ ಎದ್ದೇಳ್ತೀನೋ ಇಲ್ವೋ ಗೊತ್ತಿಲ್ಲ. ಆದರೆ ಇರೋವಷ್ಟು ದಿನ ನಿಮಗಾಗಿ, ನಿಮ್ಮ ಪೇರೆಂಟ್ಸಿಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನೀವು ಟೈಮ್ನ ಎತ್ತೇಳಿ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇರೋವಷ್ಟು ದಿನ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ. ಗಂಡನೇ ಆಗಿರ್ಬೋದು, ಹೆಂಡತಿನೇ ಆಗಿರ್ಬೋದು, ಮಕ್ಕಳಿಗೆ ಆಗಿರ್ಬೋದು, ಅಪ್ಪ ಅಮ್ಮಂಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಟೈಮ್ ಕೊಡಿ. ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಇವಾಗ ಈ ಕ್ಷಣ, ಈ ನಿಮಿಷ, ಈ ಸೆಕೆಂಡ್, ಈ ಅವರ್, ಈ ದಿನ ಕಳೆದಿರೋದು ನೆಕ್ಸ್ಟ್ ಡೇ ಬರಲ್ಲ. ಬೇಕು ಅಂದ್ರೂ ಬರಲ್ಲ. ಕೋಟಿ ಮಿಲಿಯನ್ ಬಿಲಿಯನ್ ಕೊಟ್ಟರು ಬರಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರ ಮೇಲೆ ಅಭಿಮಾನ ಇರಲಿ ಮನಸ್ಸಲ್ಲಿ ಇಟ್ಕೊಳ್ಳಿ. ಆಚೆ ತೋರ್ಪಡಿಕೆ ಬೇಡ ಅದು ನಮಗೆ. ಹಾಗಾಗಿ ಆ 11 ಜನ ಸತ್ತಿರೋರ, ಆ 11 ಜನ ಜೀವ ಹೋಗಿದೆ ಪಾಪ, ಅವರೆಲ್ಲರೂ ಆತ್ಮಕ್ಕೂ ಶಾಂತಿ ಸಿಗಲಿ. ಹಾಗೆ ಅವರ ಕುಟುಂಬಗಳಿಗೆ ಆ ದುಃಖನ ತಡ್ಕೊಳ್ಳೋ ಅಂಥ ಶಕ್ತಿ ಕೊಡಲಿ, ಇನ್ನಷ್ಟು ಶಕ್ತಿ ಕೊಡಲಿ. ಯಾರೇ ಎಷ್ಟೇ ಕೋಟಿ ಲಕ್ಷ ಕೊಟ್ಟರು ಅವ್ರ ದುಃಖ ಹೋಗಲ್ಲ. ಇವತ್ತಲ್ಲ, ಅವ್ರು ಸಾಯೋವರೆಗೂ ಅವ್ರು ಆ ದುಃಖ ಕಾಡ್ತಾ ಇರುತ್ತೆ, ಕಳ್ಕೊಂಬಿಟ್ಟಿದ್ದೀವಿ ಅನ್ನೋದು. ಅದು ನನ್ನಂಥವ್ರಿಗೆ ನಿಜವಾಗ್ಲೂ, ಖಂಡಿತವಾಗ್ಲೂ ನನ್ನಂಥವ್ರಿಗೆ ದೇವರಾಣೆಗೂ ಅರ್ಥ ಆಗಿದೆ. ಯಾಕೆಂದರೆ ನಾನು ಕೂಡ ಕಳ್ಕೊಂಡಿರೋಳೆ. ಅಂದರೆ ಆ ಪ್ಲೇಸಲ್ಲ, ನನ್ನ ಅಪ್ಪ ಅಮ್ಮನ ನಾನು ಕಳ್ಕೊಂಡಿದ್ದೀನಿ. ಹಾಗಾಗಿ ನನಗೆ ಒಂದು ಜೀವದ ವ್ಯಾಲ್ಯೂ ಗೊತ್ತಿದೆ. ದಯವಿಟ್ಟು ನಿಮ್ಮ ಕುಟುಂಬಕ್ಕೆ, ನಿಮ್ಮ ಫ್ಯಾಮಿಲಿಗೆ ಅಥವಾ ನಿಮ್ಮ ಮನೆಯಲ್ಲಿರೋರಿಗೆ ಟೈಮ್ ಕೊಡಿ. ಪರರಿಗೆ ಟೈಮ್ ಕೊಡೋದನ್ನು ಕಮ್ಮಿ ಮಾಡಿ. ನಿಮ್ಮ ಮನೆ ಜನಕ್ಕೆ ಟೈಮ್ ಕೊಡಿ. ನಿಮ್ಮ ಮನೆಯವರಿಗೆ ಸಪೋರ್ಟ್ ಮಾಡಿ. ಏನೇ ಇದ್ರೂ ಫಸ್ಟು ನಿಮ್ಮ ಮೈಂಡಲ್ಲಿ ಬರಬೇಕು ನಿಮ್ಮ ಫ್ಯಾಮಿಲಿ ಅಂತ, ನೆಕ್ಸ್ಟು ಹೊರಗಡೆ ಜನಗಳು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.